दत्तात्रेयसमारम्भां प्रसिद्धादिकमध्यमां सच्चिदानन्दपर्यन्तां वन्दे गुरुपरम्परां श्री गणपति सच्चिदानंद सद्गुरुभ्यो नमः श्री दत्तविकानन्दतीर्थ गुरुभ्यो नमः ಇವತ್ತಿನ ಕಾರ್ಯಕ್ರಮ ದತ್ತಪೀಠದಲ್ಲಿ ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದ ಮೊದಲನೆಯ ಅಧ್ಯಕ್ಷ ಸ್ವಾಮಿಯವರನ್ನೀಗ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಭಕ್ತರೆಲ್ಲರೂ ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. ಈ ಯಜ್ಞದ ನಿರ್ವಹಣೆ ಗಂಡೂರು ಸೋರಪ್ಪ ಪೌಂಡರೀಕಯಾಗಿ ಪೌಂಡರೀಕ ರಂಗಸ್ಥಳ ಇದರಲ್ಲಿ ಸ್ವಾಮೀಜಿಯವರು ಎಷ್ಟೋ ವರ್ಷದಿಂದ ನಮ್ಗೆ ಹೇಳ್ತಾ ಇದ್ರು, ಇಲ್ಲಿ ಪೌಂಡರೀಕ ರಂಗಸ್ಥಳದಲ್ಲಿ ಒಂದು ಯಜ್ಞ ಆಗಬೇಕು ಅಂತ ಎಷ್ಟೋ ಬಾರಿ ಸ್ವಾಮೀಜಿಯವರು ಹೇಳಿದ್ದಾರೆ. ದತ್ತಪೀಠದ ಈ 60ನೆಯ ವಾರ್ಷಿಕೋತ್ಸವದ ಸಲುವಾಗಿ ಈ ಕಾರ್ಯಕ್ರಮವನ್ನು ನೋಡುವಂತಹ ಅವಕಾಶ ನಮ್ಮೆಲ್ಲರಿಗೂ ಕೂಡ ಬಂದಿರುವಂತಹದ್ದು ನಮ್ಮ ಸುದೈವ. ಇವತ್ತಿನ ಅಗ್ನಿಷ್ಠೋಮ ಯಾಗದ ಯಜಮಾನರಾಗಿ ಪರಮಪೂಜ್ಯ ಸ್ವಾಮೀಜಿಯವರ ಅನುಗ್ರಹದಿಂದ ವಿಭಾಷಕ ಭಾರವತ್ ಪ್ರಸನ್ನ ಹರಪಾಠಿ ಮತ್ತು ಜಯದೀಪ್ಯ ಅವರೀಗ ಅರಣಿಯನ್ನು ಪೂಜ್ಯ ಸ್ವಾಮೀಜಿಯವರ ಅನುಗ್ರಹಕ್ಕಾಗಿ ಸಮರ್ಪಣೆ ಮಾಡ್ತಾರೆ. ವೈಶ್ವಾನರೋ ನ ಭೂತ್ಯ ಪ್ರಯಾತು ಪರಾವತಃ ಅಗ್ನಿರುದ್ಧೇನ ಪಾಹಸಾ ನತಾವಾನಂ ವೈಶ್ವಾನರ ಮೃತಸ್ಯ ಜ್ಯೋತಿಷಸ್ಪತಿಂ ಅಜಸ್ರಂ ಧರ್ಮಮೀಮಹೇ. ಹೋತೃ ಪ್ರಶಾಸ್ತ್ರರು ಗಣ ಯಜಮಾನದ ಗಣವನ್ನು ಸ್ವಾಮೀಜಿಯನ್ನು ಮುಟ್ಟಿಸ್ತಾರೆ. ಪೋತ ದ್ರಾವಸ್ತು 4 ಜನ ಬನ್ನಿ, ಋಗ್ವೇದಿಗಳು 4 ಜನ, ಔದುಂಬರ ದಂಡ, ಚೆನ್ನೋಗಿದಂತ ಹರಪಾಠಿ, ಅಚ್ಯುತ ಭಟ್ರು, ಮಾಧವ ಜೋಶಿ, ರಾಗೇಶ ಭಟ್, ಔದುಂಬರ ಸಾಮವೇದ ಗಣ. ಇದೊಂದು ಔದುಂಬರಿ ಅಂತ ಇದರ ಹೆಸರು. ಈ ಔದುಂಬರ ಈ ಸ್ತಂಭವನ್ನು ಹಿಡ್ಕೊಂಡೇ ಪೂರ್ತಿ ಯಜ್ಞದ ಎಲ್ಲಾ ಪಾರಾಯಣ ಕೂಡ ನಡೆಯುತ್ತದೆ. ಸಾಮವೇದನ ಮಾಡುವಂತಹ ಇದರ ಸ್ತೋತ್ರಗಳನ್ನು ಕರೀತಾರೆ. ಅಗ್ನಿಷ್ಠೋಮ ಸ್ತೋತ್ರ. ಇಲ್ಲಿ 4 ಜನ ಋತ್ವಿಜರಿದ್ದಾರೆ. ಉದ್ಗಾತ ಚೈತನ್ಯ ಕುಮಾರ್ ಜೋಶಿ, ಮೊದಲನೇದಾಗಿ ಪ್ರಸ್ತೋತ ಕೃಷ್ಣ ಶರ್ಮಾ ಹಾಗೂ ಪ್ರತಿಹಂತ ಕೋಲಗೆ ದತ್ತ, ಸುಬ್ರಹ್ಮಣ್ಯ ಅಂಶ ಶರ್ಮಾ, ಬ್ರಹ್ಮಗಣ, ಋತುರಾಜ ರಾರಡೆ, ಅಗ್ನಿತ್ ಕೇದಾರ್ ಜೋಶಿ, ಅಚ್ಛಾವಾಕ, ಬ್ರಾಹ್ಮಣ ಸಿಂಗ್. ಕೊನೆಯದಾಗಿ ಅಧ್ವರ್ಯುಗಣ. ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡೋದಕ್ಕೆ ಮಂಗೇಶ್ ಬಾವಿಕರ್ ಅವರು ಪುಣೆಗೆ ಬಂದಿದ್ದಾರೆ. ಬಹುತೇಕ ಒಂದು 35 ಸ್ವಾಮಿಯಾಗಗಳನ್ನು ಮಾಡಿದ್ದಾರೆ. ಈ ವರ್ಷ 4 ಸ್ವಾಮಿಯಾಗಗಳನ್ನು ಅವರು ಆಧ್ವರ್ಯ ಮಾಡಿದ್ದಾರೆ. ಬನ್ನಿ. ಪ್ರತಿಪ್ರಸ್ಥಾತ ಆಕಡೆ ದತ್ತ ಶರ್ಮಾ, ಇಲ್ಲಿ ಮೈಸೂರಲ್ಲೇ ಅಧ್ಯಯನ ಮಾಡಿ ಹೋದವರು, ಪೀಠಾಪುರಂ ಆಶ್ರಮದಲ್ಲಿ ಅಧ್ಯಯನ ಮಾಡಿದವರು. ಉನ್ನತ ಅಭಿಜ್ಞಾನ ಭಟ್, ನೇಷ್ಟ ಶ್ರೀಕಾಂತ. ಇನ್ನು ಜಪಸಾಧ್ವರ್ಯಗಳಾಗಿ ಹಾಗೂ ಉಪಗಾತಾರರಾಗಿ
ಸನಿಹಾರ ಅಂತ ಒಂದು ಪದ. ಸನಿಹಿ ಅಂತಂದ್ರೆ ದಾನ ಮಾಡುವಂತಹದ್ದು. ಅದನ್ನ ಈ ಯಜ್ಞಕ್ಕಾಗಿ ವಿನಿಯೋಗ ಮಾಡುವಂತಹ ಎಲ್ಲಾ ದ್ರವ್ಯಗಳು ಸುಮಾರು ಜನ ಇಲ್ಲಿರುವಂತಹ ಭಕ್ತರೆಲ್ಲರಿಗೂ ಸೇವೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಮೆಲ್ಲರ ಪರವಾಗಿ ಕೂಡ ಪೂಜ್ಯ ಸ್ವಾಮೀಜಿಯವರು ಗಂಡೂರು ಟ್ರಸ್ಟ್ ವತಿಯಿಂದ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದಾರೆ. ದಯವಿಟ್ಟು ಯಾರಾದ್ರೂ ಸ್ವಾಮಿಯಾಗದಲ್ಲಿ ನೀವು ಸೇವೆ ಮಾಡಬೇಕು ಅಂತಂದ್ರೆ ನಮ್ಮ ಪೂಜಾ ಕೌಂಟರ್ನಲ್ಲಿ ಅಥವಾ ಆಫೀಸ್ನಲ್ಲಿ ಅಥವಾ ದತ್ತುಪೀಠದ ವೆಬ್ಸೈಟ್ ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ನಿಮಗೆ ಪ್ರತ್ಯೇಕವಾದ ಪ್ರಸಾದ ಮಾಮೂಲ ಗಣಪತಿ ಹೋಮ ಇದ್ದ ಹಾಗೆಲ್ಲ ದರ್ಶನ ಮಾಡೋದು ಮತ್ತು ಸಚ್ಚಿದಾನಂದೇಶ್ವರನ ಹತ್ರ ಅಭಿಷೇಕ ಮಾಡಿಸೋದು 2 ಕೆಲಸಗಳು ಮಾತ್ರ ಇರುತ್ತದೆ. ಈಗ ಋತ್ವಿಜರಿಗೆ ಕೊಡುವಂತಹ ನಾಡಿದ್ದು ಕೊಡುವಂತಹ ದೀಕ್ಷಾ ವಸ್ತ್ರಗಳನ್ನ ನಮ್ಮ ಪೂಜ್ಯ ಸ್ವಾಮಿಜಿಯವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗೂ ಯಜಮಾನ ದಂಪತಿಗಳಿಗೆ ಕ್ಷೌಮ ವಸ್ತ್ರವನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದೀಪ ಪ್ರಜ್ವಲನೆ ಮಾಡೋದಕ್ಕಾಗಿ ಅಭ್ಯರ್ಥನೆ ಮಾಡುತ್ತಿದ್ದೇವೆ. ಶ್ರೀಚರಣ ದೀಪ ಪ್ರಜ್ವಲನಾಯ ಸಂಪ್ರಾರ್ಥ್ಯಂತೆ ಜ್ಯೋತಿರ್ಗಾನೇನ ಏತತ್ ಪ್ರಜ್ವಲನಂ ಭವತ್ವಿತಿ ಛಂದೋಗಾನ್ ಪ್ರಾರ್ಥಯಾಮಃ. ಜ್ಯೋತಿರ್ಗಾನ ಅಂತ ಒಂದು ಪ್ರತ್ಯೇಕವಾದಂತಹದ್ದು ಯಜ್ಞದಲ್ಲಿ ಬರುತ್ತದೆ. ಆ ಜ್ಯೋತಿಯನ್ನು ಬಿಡುವ ಸಂದರ್ಭದಲ್ಲಿ ಆ ಜ್ಯೋತಿರ್ಗಾನದ ಶುಭೋದಕವಾಗಿ ಮಹಾಗಣಪತಿ ಹೋಮ ಮಾಡೋದಾಗುತ್ತದೆ ಇಲ್ಲಿ. ಮತ್ತು ಗಾಯತ್ರಿ ಮಂತ್ರ ಪುರಸ್ಚರಣೆ ಆಗಿರುವಂತಹ ಆ ಸಾವಿತ್ರಿ ಗಾಯತ್ರಿ ಮಂತ್ರ ಹೋಮ, ನಾಳೆ ಬೆಳಿಗ್ಗೆ ಕೂಷ್ಮಾಂಡ ಹೋಮ, ನಾಡಿದ್ದು 12 ಗಂಟೆಗೆ ಸೋಮಯಾಗದ ಸಂಕಲ್ಪ ನಡೆಯುತ್ತದೆ. ಅದರಿಂದ ಹಾಂ ಹಾಂ ನಮ್ಮ ಫೋಟೋ ತೆಗಿಬೇಕು. ಅಧ್ಯಯಧಾನದ ಈ ಸೋಮಜಾಗ ಮಾತ್ರ ಸಂಬಂಧಪಟ್ಟಿದೆ. ಎಲ್ಲ ಪೂರ್ತಿ ಹೊರಗೆ ನಡೆಸ್ತಾರೆ. ಮಹಾರಾಷ್ಟ್ರದ ಮಹಾವೀರ ಪಾತ್ರದ ಪೂರಪ್ಪ ಇದರಿಂದಲೇ ಬೆಂಕಿ ಪೂರ್ತಿ ಬೇರೆ ಹೇಳೋದು. ಇದನ್ನು ತುಂಬ ಚೆನ್ನಾಗಿ ಕುದಿಸ್ಬಿಟ್ಟು ಆಡಿನ ಹಾಲು ಮತ್ತು ಹಸುವಿನ ಹಾಲನ್ನು ಹಾಕ್ತಾರೆ. ಆ ಪಾತ್ರೆಗಳನ್ನ ಇದ್ರ ಮೇಲೆ ಸಂಭ್ರಾಣ ಸಂಗೀತ
ಇದು ಸೋಮವನ್ನು ಇಡುವಂತಹ ಜಾಗ. ಇದು ರಾಜ ಸಂಧಿ ಅಂತ ಕರೀತಾರೆ. ನಾರಾಜ ಸದ್ಗುರುನಾಥ ಮಹಾರಾಜ ಕಿ ಇದು ಮೈನ್ ಹೋಮಕೊಂಡ ಉತ್ತರ ವೇದಿ ಅಂತ ಕರೀತಾರೆ. ಈಗ ಸ್ವಾಮೀಜಿ ಅವರು ಉತ್ತರ ವೇದಿ ಅಂತ ಇದ್ದಾರೆ. ಈ ತೊಟ್ಟಿ ತರ ಕಾಣಿಸ್ತಾ ಇದೆಯಲ್ಲ, ಇದೇ ಪ್ರಧಾನವಾದಂತಹ ಹೋಮಕುಂಡ. ಇಲ್ಲೇ ಎಲ್ಲ ಅವಧಿಗಳನ್ನು ನಡೆಯುತ್ತೆ. ಹ್ಯಾಪಿ ಜರ್ನಿ ಅಪ್ಪಾಜಿ. ಅಪ್ಪಾಜಿ ಲಂಡನಲ್ಲಿ ನೋಡ್ತೀರಾ ಏರ್ಪೋರ್ಟ್ ಬದುಕಲೇ ಬಂದ್ಬಿಡ್ತಾರೆ. ಹೌದಾ ದಾರಿ 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 ದಾರಿ